ಸ್ವತಂತ್ರಂ ಪರತಂತ್ರಂ ಚ ಪ್ರಮೇಯಂ ದ್ವಿವಿಧಂ ಮತಂ ಸ್ವತಂತ್ರೋ ಭಗವಾನ್ ವಿಷ್ಣು ನಿರ್ದೋಷಾಖಿಲ ಸದ್ಗುಣಃ. ತತ್ವ ವಿವೇಕದ ಶ್ರವಣ ಈಗ ನಡೆದಿದೆ. ಅದರಲ್ಲಿ ಅಚೇತನದ ಪ್ರಭೇದಗಳು ನಿತ್ಯ ಮತ್ತು ಅನಿತ್ಯ ಅಂತ ಅನ್ನೋದನ್ನು ನೋಡಿದ್ದೇವೆ. ಅಲ್ಲಿ ಭೂತೇಂದ್ರಿಯ ಪ್ರಾಣಗುಣ ಸೂಕ್ಷ್ಮ ರೂಪಂಚ ನಿತ್ಯಕಂ ಇದು ಶ್ಲೋಕ. ಅದರ ವಿವರ ನಡೆದಿದೆ. ಪಂಚಮಹಾಭೂತಗಳು ಮತ್ತು ಇಂದ್ರಿಯಗಳು, ಹಾಗೆ ಪ್ರಾಣ ಅಂದರೆ ಅಹಂಕಾರದ ಒಂದು ಕಾರ್ಯ, ಅದು ಗುಣಗಳು, ಸತ್ವ ಮೊದಲಾದ ಗುಣಗಳು, ಹಾಗೆ ತನ್ಮಾತ್ರಗಳು, ಇವೆಲ್ಲವೂ ಕೂಡ ನಿತ್ಯವಾಗಿದೆ, ಸೂಕ್ಷ್ಮ ರೂಪದಲ್ಲಿ ನಿತ್ಯವಾಗಿವೆ. ಅದರ ಅನುವಾದ ಇನ್ನೊಂದ್ಸರಿ ಆ ಪುಸ್ತಕದಲ್ಲಿ ನೀವು ಗಮನಿಸಬೇಕು. ಭೂತೇಂದ್ರಿಯ ಪ್ರಾಣಗುಣ ಸೂಕ್ಷ್ಮ ರೂಪಂಚ ನಿತ್ಯಕಂ. ಇದಕ್ಕೆ ವಿಗ್ರಹ ಹೇಗೆ ಅಂದರೆ ಭೂತಾನಿ ಚ ಇಂದ್ರಿಯಾಣಿ ಚ ಪ್ರಾಣಶ್ಚ ಗುಣಾಶ್ಚ ಭೂತೇಂದ್ರಿಯ ಪ್ರಾಣಗುಣಾಃ ಸೂಕ್ಷ್ಮಂ ಚ ತತ್ರೂಪಂ ಚ ಸೂಕ್ಷ್ಮರೂಪಂ ಭೂತೇಂದ್ರಿಯ ಪ್ರಾಣಗುಣಾನಾಂ ಸೂಕ್ಷ್ಮರೂಪಂ ಭೂತೇಂದ್ರಿಯ ಪ್ರಾಣಗುಣ ಸೂಕ್ಷ್ಮರೂಪಂ ಅಂತ ಅದಕ್ಕೆ ವಿಗ್ರಹ. ಆದ್ದರಿಂದ ಒಟ್ಟಾರೆ ಪಂಚಮಹಾಭೂತಗಳು, 11 ಇಂದ್ರಿಯಗಳು, ಪ್ರಾಣ, ಗುಣ ಇವುಗಳ ಸೂಕ್ಷ್ಮ ರೂಪವು ನಿತ್ಯವಾಗಿದೆ ಅಂತ ಹೀಗೆ ಅದರದ್ದು ಅರ್ಥ ಆಗ್ತದೆ. ಅದನ್ನೇ 20ನೇ ಪುಟದಲ್ಲಿ ಕನ್ನಡದಲ್ಲಿ ಅನುವಾದ ಮಾಡುವಾಗ ಇವೆಲ್ಲವುಗಳ ಸೂಕ್ಷ್ಮವಾದ ಮೂಲ ರೂಪದ ನಿತ್ಯವಾಗಿದೆ ಅಂತಿದೆ. ಅದನ್ನು ನಾನು ತಿದ್ದಿಸಿದ್ದೆ. ಅದನ್ನು ಆ ವಾಕ್ಯ ತಪ್ಪಿರೋದ್ರಿಂದ ಸ್ವಲ್ಪ ಅದನ್ನು ತಿದ್ಕೋಬೇಕು. 2 ರೀತಿಯಾಗಿ ತಿದ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕಾಗಿ ಇವತ್ತು ಇದನ್ನು ಹೇಳ್ತಿದ್ದೇನೆ. ಇವೆಲ್ಲವುಗಳು ಅಂತ ಮಾಡಿಕೊಂಡು ಸೂಕ್ಷ್ಮವಾದ ಮೂಲ ರೂಪದಿಂದ ನಿತ್ಯವಾಗಿವೆ ಅಂತ ನಾನು ಅವತ್ತು ತಿದ್ದಿಸಿದ್ದೆ. ಅದರಂತೆ ಇವೆಲ್ಲವುಗಳ ಅಂತ ಹಾಗೇ ಇರಲಿ, ಸೂಕ್ಷ್ಮವಾದ ಮೂಲ ರೂಪವೂ ನಿತ್ಯವಾಗಿದೆ ಅಂತ ಇನ್ನೊಂದು ಅನುವಾದ ಈಗ ನಾನು ಹೇಳಬೇಕಾದದ್ದು. ಇದು ಹೆಚ್ಚು ಸರಳವಾಗಿದೆ. ಶ್ಲೋಕದಲ್ಲಿ ಇರುವುದು ಕೂಡ ಹಾಗೇನೆ, ಭೂತೇಂದ್ರಿಯ ಪ್ರಾಣ ಗುಣ ಇವುಗಳ ಸೂಕ್ಷ್ಮ ರೂಪ ಅಂತ. ಅಲ್ಲಿ ರೂಪದ ಬದಲು ರೂಪವು ಅಂತಾಗಿಬಿಟ್ರೆ ಎಲ್ಲ ಸುಲಭ ಆಗ್ತದೆ. ಅದೊಂದನ್ನು ತಿದ್ದುಕೊಳ್ಬೇಕು. ಮತ್ತೆ ಸತ್ವ ಮೊದಲಾದ ಗುಣಗಳು, ರೂಪಾದಿ ಗುಣಗಳು, ಅವುಗಳಿಗೂ ಕೂಡ ಮೂಲ ಸೂಕ್ಷ್ಮ ರೂಪಗಳಿವೆ, ಅವು ಕೂಡ ನಿತ್ಯ ಅಂತ ಹೀಗೆಲ್ಲ ಆ ವಿವರಣದಲ್ಲಿ ಬಂದಿದೆ. ಸೂಕ್ಷ್ಮವಾದ ಈ ಸ್ಥೂಲ ವಸ್ತು, ನಿತ್ಯ ವಸ್ತುಗಳೇನಿವೆ, ಅದರಿಂದ ಸ್ಥೂಲ ರೂಪದಲ್ಲಿ ಸೃಷ್ಟಿ ವಿಕಾರ ಹೊಂದುತ್ತದೆ. ಇದು ಅದರ ಅರ್ಥ. ಎಲ್ಲ ಕಡೆನೂ ಹಾಗೇನೆ. ಕಾಲದ ವಿಕಾರ ಅಂದರೆ ದಿನ, ಕ್ಷಣ ಇವೆಲ್ಲ, ಅವೆಲ್ಲ ಕಾಲ ಪ್ರವಾಹದ ಅವಯವಗಳು. ಕಾಲ ಪ್ರವಾಹ ಅಂದರೆ ಮಹಾಕಾಲ, ಅದರ ಅವಯವಗಳೇ ಈ ದಿನ, ಕ್ಷಣ ಮೊದಲಾದದ್ದು. ಮುಂದೆ ಮಹತ್ತತ್ವ, ಅಹಂಕಾರ ತತ್ವ ಇವೆಲ್ಲ ಸೃಷ್ಟಿ ಕಾಲದಲ್ಲಿ ಪ್ರಕೃತಿಯ ಕೆಲವು ಅಂಶಗಳಿಂದ ಉಪಚಯ ಅಂದರೆ ಪೋಷಣೆಯನ್ನು ಪಡ್ಕೋತವೆ. ಆದ್ದರಿಂದ ಅವೆಲ್ಲ ಅನಿತ್ಯವೇ. ಬ್ರಹ್ಮಾಂಡ ಮತ್ತು ಅದರೊಳಗಿನ ಎಲ್ಲ ವಸ್ತುಗಳು ಕೂಡ ಮಣ್ಣಿನಿಂದ ಮಡಕೆಯಂತೆ ಮಹತ್ತತ್ವಾದಿಗಳಿಂದ ವಿಕಾರ ಹೊಂದುತ್ತವೆ. ಅದರಿಂದ ಅವು ಅನಿತ್ಯ. ಇದು ತತ್ವ ಸಂಖ್ಯಾನದಲ್ಲಿ ಕೂಡ ಬಂದಿತ್ತು. ಅಷ್ಟನ್ನ ಈಗ ನೋಡಿದ್ದೇವೆ. ಇಲ್ಲಿ ಇದೊಂದು ವಿಚಾರವನ್ನು ಈಗ ನಾವು ಗಮನಿಸಬೇಕು. ತತ್ವ ಸಂಖ್ಯಾನದಲ್ಲಿ ಅಚೇತನ ವಸ್ತುಗಳ ವಿಭಾಗ ಬೇರೆ ಥರ ಬಂದಿತ್ತಲ್ಲ, ಇಲ್ಲಿ ಒಂದು ರೀತಿ ಬೇರೆ ಹೇಳ್ತಿದ್ದಾರೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅಚೇತನದ ವಿಭಾಗ ಅಲ್ಲಿ ಹೇಳಿದಂತೆ ನಿತ್ಯಾನಿತ್ಯ ವಿಭಾಗೇನ ತ್ರಿಧೈವ ಅಚೇತನಂ ಮತಂ, ನಿತ್ಯ, ಅನಿತ್ಯ, ನಿತ್ಯಾನಿತ್ಯ ಅಂತ ಹೀಗೆ 3 ಥರದ ವಿಭಾಗವನ್ನು ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಇದನ್ನು ಬೇರೆ ಥರ ಹೇಳ್ತಿದ್ದೀರಲ್ಲ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ತತ್ವ ವಿವೇಕದಲ್ಲಿ ಹೇಳಿರುವ ಈ ವಿಭಾಗಕ್ಕೂ ಅಲ್ಲಿ ಹೇಳಿರುವ ವಿಭಾಗದ ರೀತಿಗೂ ಹೇಗೆ ಹೊಂದಾಣಿಕೆ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಪ್ರಾಯ ಟೀಕಾ ಟಿಪ್ಪಣಿಗಳಲ್ಲೆಲ್ಲ
ವಿವರ ಬಂದಂತೆ ಈ ಥರ ಅದನ್ನು ತಿಳ್ಕೊಳ್ಬೇಕು. ತತ್ವ ಸಂಖ್ಯಾನದಲ್ಲಿ ಪುರಾಣ, ಕಾಲ ಮತ್ತು ಪ್ರಕೃತಿ ಇವುಗಳನ್ನ ನಿತ್ಯಾನಿತ್ಯ ಅಂತ ಹೀಗೆ ವರ್ಣಿಸಿದ್ದಾರೆ. ನಿತ್ಯಾಹ ವೇದಾಹ, ತತ್ವ ಸಂಖ್ಯಾನದ ಶ್ಲೋಕ ಒಂದ್ಸರಿ ನೆನಪು ಮಾಡಿಕೊಂಡೆ. ನಿತ್ಯಾನಿತ್ಯ ವಿಭಾಗೇನ ತ್ರಿದೈವ ಅಚೇತನಂ ಮತಂ ಇಷ್ಟಾದ್ಮೇಲೆ ವೇದಗಳು ನಿತ್ಯ, ಪುರಾಣಾದಿಗಳು ಕಾಲ ಮತ್ತು ಪ್ರಕೃತಿ ಇವುಗಳನ್ನು ನಿತ್ಯಾನಿತ್ಯ ಅಂತ ಹೇಳಬೇಕು. ಅದಾದ್ಮೇಲೆ ಬರುವಂತಹ ಅನಿತ್ಯ ಅನ್ನೋದು ಅಸಂಸೃಷ್ಟ ಮತ್ತು ಸಂಸೃಷ್ಟ ಅಂತ ಹೀಗೆ ಅಲ್ಲಿ ವಿಭಾಗ ಬಂದಿದೆ. ಪುರಾಣ ಮತ್ತು ಕಾಲ ಪ್ರಕೃತಿಗಳನ್ನು ನಿತ್ಯಾನಿತ್ಯ ಅಂತ ಅಲ್ಲಿ ಏನು ಹೇಳಿದಾರಲ್ಲ, ಪುರಾಣ ಅಂದ್ರೆ ಏನು ಅಂತ ವಿಚಾರ ಮಾಡ್ಬೇಕು ನಾವು. ಪುರಾಣ ಅಂದ್ರೆ ಏನು ಅಂತ ವಿಚಾರ ಮಾಡಿದಾಗ ಒಟ್ಟಾರೆ ವೇದಗಳು ಅಂದ್ರೆ ಏನು ಅಂತನೂ ವಿಚಾರ ಮಾಡಿದ ಹಾಗೇನೆ ಆಗ್ತದೆ. ಒಟ್ಟಾರೆ ಗ್ರಂಥ ಅಂದ್ರೆ ಏನು ಅದನ್ನು ವಿಚಾರ ಮಾಡಿದಂತೆಯೇ ಆಗ್ತದೆ. ಇಲ್ಲಿಗೆ ನಾವು ಪುರಾಣಗಳು ಅಂದ್ರೆ ಏನು ಅಂತ ವಿಚಾರ ಮಾಡಬೇಕು. ವಸ್ತುತಃ ಇರೋದು ಎಲ್ಲ ಕಡೆ ವರ್ಣಗಳು. ಆ ವರ್ಣಗಳ ಸಮುದಾಯವೇ ಪುರಾಣ ಅಂತಂದ್ರೆ. ಅದು ಹೇಗೆ ಅಂದ್ರೆ ವರ್ಣಗಳ ಸಮುದಾಯ ಅಂದ್ರೆ ಬೇಕಾಬಿಟ್ಟಿಯಾಗಿ ವರ್ಣಗಳು ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು ಚದುರಿ ಹೋಗಿರ್ತವೆ. ಆ ಥರದನ್ನ ಸಮುದಾಯ ಅಂತ ಹೇಳೋದಕ್ಕಿಂತ ನಾವು ಇರುವ ಜಾಗದಲ್ಲಿ ಅ ಇದೆ, ಖ ಇದೆ, ಹ ಇದೆ, ಎಲ್ಲವೂ ಇದೆ. ಇದು ಯಾವುದು ಪುರಾಣ ಹಾಗಾದ್ರೆ ಅಂತಂದ್ರೆ ಕ್ರಮದಿಂದ ಕೂಡಿದ ವರ್ಣಗಳ ಸಮೂಹ. ಉದಾಹರಣೆಗೆ ಜನ್ಮಾದ್ಯಸೇತೋನ್ವಯಾದಿತರ ಅಂತ ಭಾಗವತ ಪುರಾಣ ಇದು. ಅಲ್ಲಿ ಜ, ಆಮೇಲೆ ಮತ್ತೊಂದು ಅ, ಆಮೇಲೆ ನ, ಮ, ಆ ಹೀಗೆಲ್ಲ ವರ್ಣಗಳು. ಇದನ್ನ ಆರ್ಡರ್ ಅಂತಾರೆ. ಇಂಥ ಒಂದು ನಿರ್ದಿಷ್ಟ ಕ್ರಮದಿಂದ ಕೂಡಿದ ವರ್ಣಗಳ ಸಮುದಾಯವನ್ನೇ ಪುರಾಣ ಅಂತ ಅನ್ಬೇಕಷ್ಟೆ. ಇಲ್ಲಿ ವರ್ಣಗಳು ಅಂಶ, ಪುರಾಣಗಳನ್ನ ಅಂಶಿ ಅಂತ ಹೇಳ್ತಾರೆ. ಅಂಶ ಅಂದ್ರೆ ಏನು, ಅಂಶಿ ಅಂದ್ರೆ ಏನು ಅದನ್ನು ಸ್ವಲ್ಪ ಗಮನಿಸ್ಬೇಕು. ಅಂಶಿ ಅಂದ್ರೆ ಅಂಶ ಉಳ್ಳದ್ದು. ಅಂಶ ಅಸ್ತಿ ಅಂಶಿ. ಈ ಬೇರೆ ಕಡೆನೂ ಕೂಡ ಇಂದ್ರನನ್ನ ಅಂಶಿ ಅಂತಾರೆ, ಅರ್ಜುನನನ್ನ ಅಂಶ ಅಂತಾರೆ. ಸಣ್ಣ ಸಣ್ಣ ಅಂಶಗಳು ಅದರಿಂದ ಕೂಡಿದ್ದು ದೊಡ್ಡದೊಂದು ಅಂಶಿ. ಈಗ ನೋಡಿ, ಇಲ್ಲಿಯೂ ಕೂಡ ಸಣ್ಣದು ದೊಡ್ಡದು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ತಗೊಳ್ಬಹುದು. ಅಂಶ, ಅಂಶಿ ಅನ್ನೋ ಶಬ್ದಕ್ಕೆ, ಅಂಶ ಅನ್ನೋ ಶಬ್ದಕ್ಕೆ ಹೀಗೂ ಒಂದು ಅರ್ಥ ನಾವು ತಿಳ್ಕೊಂಡ್ರೆ ಸ್ವಲ್ಪ ಸುಲಭ ಆಗ್ತದೆ. ಇಂದ್ರ ದೊಡ್ಡವನು ಅಂಶಿ, ಅರ್ಜುನ ಅವನ ಅಂಶ, ಅವನು ಸಣ್ಣವನು. ಇದು ಕೇವಲ ಇಂದ್ರ, ಅರ್ಜುನ ಮತ್ತೆ ಮುಖ್ಯ ಪ್ರಾಣ ಅವನ ಅವತಾರಗಳು ಅವ್ರ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಅನ್ವಯ ಆಗ್ತದೆ. ಭಗವಂತನಿಗೆ ಇದು ಅನ್ವಯ ಆಗೋದಿಲ್ಲ. ಅದು ಸಣ್ಣದು ದೊಡ್ಡದು ಅಂತ ಅನ್ನೋದು ಅನ್ವಯ ಆಗೋದಿಲ್ಲ. ಅದು ಗೊತ್ತಿಲ್ಲ ಅಂತ ಹೇಳಿದೆ. ಅಂತೂ ಅಂಶ ಸಣ್ಣದು ಯಾವತ್ತೂ ಕೂಡ. ಅಂಶ ಅಂದ್ರೆ ಭಾಗ, ಅಂಶಿ ಅಂತ ಅನ್ನೋದು ದೊಡ್ಡದು. ಅದು ಎಲ್ಲ ಕಡೆನೂ ಹೀಗೇನೆ. ಒಂದು ದೊಡ್ಡದೊಂದು ಬಟ್ಟೆನೋ ಅಥವಾ ಒಂದೇನೋ ತಿನ್ನೋ ಪದಾರ್ಥನೋ ಏನೋ ಇಟ್ಕೊಂಡ್ರೆ ಅದರ ಕಾಲು ಭಾಗ, ಅರ್ಧ ಭಾಗ, ಮುಕ್ಕಾಲು ಭಾಗ, 10ನೇ ಒಂದು ಅಂಶ ಅಂತ ಹೀಗೆಲ್ಲ ಹೇಳ್ತಿರ್ತೀವಿ. ಅಂಶ ಯಾವತ್ತೂ ಸಣ್ಣದಿರ್ತದೆ, ಅಂಶಿ ದೊಡ್ಡದಿರ್ತದೆ. ಇಲ್ಲಿ ವರ್ಣಗಳು ಕೂಡ ಸಣ್ಣ ಸಣ್ಣದು, ಅ, ಚ ಮೊದಲಾದ ವರ್ಣಗಳು. ಇವೆಲ್ಲ ಸಣ್ಣ ಸಣ್ಣ ಅಂಶಗಳನ್ನು ಒಳಗೊಂಡಂತಹ ದೊಡ್ಡದೊಂದು ಅಂಶಿ ಏನಿದೆ ಅದನ್ನು ಪುರಾಣ ಅಂತ ಅನ್ನೋದು ನಾವು. ಒಂದು ಪುರಾಣವನ್ನು ಇಟ್ಕೊಂಡ್ರೆ ಅದರಲ್ಲಿ ಇಂತಹ ಅನೇಕ ಅಂಶಗಳು ಇರ್ತವೆ. ಜ, ನ, ಮ, ಆ ಹೀಗೆಲ್ಲ ಅನೇಕ ಅಂಶಗಳು ಇರ್ತವೆ. ಅದರಿಂದ ಅಂಶಿ ಅಂತ ಹೇಳ್ತಾರೆ. ಇದು ನಾವು ತಿಳಿಬೇಕಾಗುತ್ತೆ. ಇದನ್ನ ತಿಳಿಸಿ, ಇವನ್ನೆಲ್ಲ ತಿಳಿಸಿ ಅದಾದ್ಮೇಲೆ ಮುಂದೆ ಈ ನಿತ್ಯಾನಿತ್ಯ ಅಂತ ಒಂದ್ ಕಡೆ ವಿಭಾಗ ಇದೆ, ಇನ್ನೊಂದ್ ಕಡೆ ನಿತ್ಯ ಅನಿತ್ಯ ನಿತ್ಯಾನಿತ್ಯ ಅಂತ ವಿಭಾಗ ಇದೆ. ಹೇಗೆ ಅನ್ನೋದಕ್ಕೆ ಮುಂದೆ ಉತ್ತರ ಹೇಳ್ತಾರೆ. ಇದು ಪುರಾಣದ ಬಗ್ಗೆ ಹೇಳಾಯ್ತು. ಇನ್ನ ಕಾಲದ ಬಗ್ಗೆ ಈಗ ಒಂದಿಷ್ಟು ಇಲ್ಲಿ ಹೇಳ್ತಾರೆ. ಕಾಲ ಅಂದ್ರೆ ಏನು? ದಿನ ಮತ್ತು ಕ್ಷಣಗಳ ಪ್ರವಾಹ. ಕಾಲ ಯಾವತ್ತೂ ನಿಲ್ಲೋದೇ ಇಲ್ಲ. ನಾವು ಅದನ್ನ ಅಬ್ಸರ್ವ್ ಮಾಡ್ತಾ ಕೂತಿದ್ರೆ, ನದಿ ಎದುರಿಗೆ ಕೂತ್ಕೊಂಡು ಅಭ್ಯಾಸ ಅದನ್ನ ಗಮನಿಸಿದ್ರೆ ಒಂದಾದ್ಮೇಲೆ ಒಂದು ಆ ನೀರಿನ ಪ್ರವಾಹ ಬರ್ತಾನೆ ಹೋಗ್ತದೆ. ಹಾಗೇನೆ ಕಾಲವನ್ನು ನಾವು ಗಮನಿಸ್ತಾ ಕೂತಿದ್ರೆ ಅತ್ಯಂತ ಸೂಕ್ಷ್ಮ ಕಾಲ, ಅಲ್ಲಿಂದ ಹಿಡಿದು ಒಂದು ಯುಗ, ಚತುರ್ಯುಗ, ಮಹಾಕಲ್ಪ ಅಲ್ಲಿವರೆಗೆ ಅದು ನಡೀತಾನೆ ಹೋಗ್ತಿರ್ತದೆ. ಅತ್ಯಂತ ಸೂಕ್ಷ್ಮ ಅಂತ ಅನ್ನೋದು ಯಾವುದು ಅಂತ ನಮಗೆ ವಿಭಾಗ ಮಾಡಲಿಕ್ಕೆ ನಿರ್ದಿಷ್ಟವಾದ ಶಬ್ದ ಏನೂ ಇಲ್ಲ. ಕ್ಷಣ, ಲವ, ತ್ರುಟಿ ಹೀಗೆಲ್ಲ ಇವೆ.
ಕೆಲವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದರೆ ವಸ್ತುತಃ ನಮ್ಮ ಸಿದ್ಧಾಂತದಲ್ಲಿ ತುಂಬ ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಅಂತ ಅನ್ನೋದು ಇದ್ದೇ ಇದೆ ಈ ಕಾಲಕ್ಕೂ ಕೂಡ. ನಮಗೆ ಗೊತ್ತಿದ್ದಂತೆ ಒಂದು ಸೆಕೆಂಡನ್ನ, ನಮಗೆ ಗೊತ್ತಿರುವಂಥ ಸೂಕ್ಷ್ಮ ಕಾಲ ಅಂದರೆ ಒಂದು ಸೆಕೆಂಡ್. ಆಟ ಓಟದ ಸ್ಪರ್ಧೆಗಳಲ್ಲಿ ಅದನ್ನು 10 ಸೆಕೆಂಡ್ ವಿಭಾಗ ಮಾಡಿ 9.89 ಸೆಕೆಂಡ್ಗಳಲ್ಲಿ ಓಡಿ ಗುರಿ ಮುಟ್ಟಿದವರಿಗೆ ಮೊದಲನೇ ಬಹುಮಾನ ಕೊಡ್ತಿದ್ರು. ಅದನ್ನ ಮತ್ತೂ ಸೂಕ್ಷ್ಮವಾಗಿ ವಿಭಾಗ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಯಂತ್ರಗಳ ಮೂಲಕ. ಅದನ್ನ ರ್ಯಾಡಾರ್ ಗನ್ ಅಂತ ಹೇಳಿ ಹೇಳ್ತಾರೆ. ಸೆಕೆಂಡನ್ನು 10 ಭಾಗ ಮಾಡೋದು, ಸೆಕೆಂಡನ್ನು 100 ಭಾಗ ಮಾಡೋದು, ಸೆಕೆಂಡನ್ನು 1000 ಭಾಗ ಮಾಡೋದು, ಹೀಗೆ ಮಾಡಿ ಮಾಡಿ ಮತ್ತಷ್ಟು ನಿಖರ ಫಲಿತಾಂಶ ಹೀಗೆ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಇದನ್ನ ಯಾಕೆ ಹೇಳಿದೆ ಅಂದರೆ, ಅತ್ಯಂತ ಸೂಕ್ಷ್ಮವಾದ ಕಾಲ ಅವು ಬರ್ತಾನೆ ಹೋಗ್ತಿರ್ತವೆ. ಅದರಂತೆ ಕ್ಷಣ, ಲವ, ತ್ರುಟಿ, ಒಂದು ಕ್ಷಣ, ಒಂದು ಸೆಕೆಂಡ್, ಅದಾದ್ಮೇಲೆ ಘಳಿಗೆ, ಮುಹೂರ್ತ, ಗಂಟೆ ನಡೀತಾನೆ ಹೋಗ್ತಿರ್ತವೆ. ಇಲ್ಲಿ ದಿನ, ಕ್ಷಣ ಮೊದಲಾದವುಗಳು ಪ್ರವಾಹಿ ಅಂದ್ರೆ ಪ್ರವಾಹ ಉಳ್ಳವುಗಳು. ಕಾಲವನ್ನ ಪ್ರವಾಹ ಅಂತ ಹೀಗೆ ಹೇಳ್ತಾರೆ. ಮತ್ತು ಇನ್ನೊಂದು, ಈ ಪ್ರಕೃತಿಯ ವಿಕಾರವೇ ಮಹತ್ತತ್ವ ಮೊದಲಾದವುಗಳು. ವಿಕಾರ ಅಂದ್ರೆ ರೂಪಾಂತರ ಅಂತ ಅರ್ಥ. ಅಲ್ಲಿ ಪ್ರಕೃತಿ ಅನ್ನೋದು ವಿಕಾರಿ ಅಂದ್ರೆ ವಿಕಾರ ಉಳ್ಳದ್ದು, ರೂಪಾಂತರ ಉಳ್ಳದ್ದು. ಈ ಮಹತ್ತತ್ವ ಮೊದಲಾದವುಗಳು ವಿಕಾರಗಳು ಅಂತ ಹೀಗೆ ಅದನ್ನ ತಿಳ್ಕೋಬೇಕು. ಇನ್ನು ಮುಂದೆ ಅದಕ್ಕೆ ನಾವು ಉತ್ತರ ನೋಡಬೇಕು. ಒಂದ್ ಕಡೆ ನಿತ್ಯ ಅನಿತ್ಯ, ಒಂದ್ ಕಡೆ ನಿತ್ಯ ಅನಿತ್ಯ ನಿತ್ಯ ಅನಿತ್ಯ ಅಂತ ಯಾಕೆ ವಿಭಾಗ ಮಾಡಿದ್ದಾರೆ ಅಂತ. ಈಗ ಇಲ್ಲಿವರೆಗೆ ಅದು ಏನು ಅಂಶ, ಅಂಶಿ, ಹಾಗೆ ಪ್ರವಾಹ, ಪ್ರವಾಹಿ, ವಿಕಾರ, ವಿಕಾರಿ ಇವುಗಳನ್ನೆಲ್ಲ ಪ್ರತಿಪಾದನೆ ಮಾಡಿದರು. ಅದರಿಂದ ಮುಂದೆ ಏನು ಹೇಳುವರಿದ್ದಾರೆ ಅಂದರೆ, ಇವೆಲ್ಲದಕ್ಕೂ ಕೂಡ ಏನು ಸಂಬಂಧ, ಪರಸ್ಪರ ಸಂಬಂಧ ಏನು, ಅಂಶಕ್ಕೂ ಅಂಶಿಗೂ, ಹಾಗೆ ವಿಕಾರಕ್ಕೂ ವಿಕಾರಿಗೂ, ಪ್ರವಾಹಕ್ಕೂ ಪ್ರವಾಹಿಗೂ ಏನು ಸಂಬಂಧ ಅಂತೆಲ್ಲ ಪ್ರಶ್ನೆ ಬಂದಾಗ, ಇವುಗಳಿಗೆ ಅಭೇದವೂ ಇದೆ ಹಾಗೆ ಭೇದವೂ ಇದೆ ಅಂತ ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಇವುಗಳಿಗೆ ಭೇದ ಅಭೇದ ಎರಡೂ ಕೂಡ ಇದೆ ಅಂತ ನಾವು ಮೊದಲು ಗಮನಕ್ಕೆ ತಂದ್ಕೋಬೇಕು. ಒಂದೇ ಕಡೆ ಭೇದವೂ ಇರೋದು ಹೇಗೆ, ಅಭೇದವೂ ಇರೋದು ಹೇಗೆ, ಅದು ತುಂಬಾ ವಿಚಿತ್ರವಾಗಿ ಕಾಣಿಸ್ತದೆ ನಮಗೆ. ಅದನ್ನ ಈ ಮುಂದಿನ ಶ್ಲೋಕಗಳಲ್ಲಿ ಗುಣಕ್ರಿಯಾ ಜಾತಿ ಪೂರ್ವಾಹ ಧರ್ಮ ಸರ್ವೇಪಿ ವಸ್ತುನಃ ರೂಪಮೇವ ದ್ವಿಧಂ ತಚ್ಚ ಯಾವದ್ವಸ್ತು ಚ ಖಂಡಿತಂ ಖಂಡಿತೆ ಭೇದ ಐಕ್ಯಂ ಚ ಇತ್ಯಾದಿ ಶ್ಲೋಕಗಳಲ್ಲಿ ಎಲ್ಲಿ ಸವಿಶೇಷ ಭೇದ ಇದೆ ಮತ್ತು ಎಲ್ಲಿ ಭೇದಾಭೇದ ಇದೆ ಅನ್ನೋದನ್ನೆಲ್ಲ ಪ್ರತಿಪಾದನೆ ಮಾಡಿದ್ದಾರೆ. ವಿಶೇಷ ಅಂದ್ರೆ ಏನು, ವಿಶೇಷವನ್ನು ಯಾಕೆ ಒಪ್ಪಬೇಕು ಅಂತನ್ನೋದನ್ನು ಕೂಡ ಇಲ್ಲೂ ಪ್ರತಿಪಾದನೆ ಮಾಡಿದ್ದಾರೆ. ಅದು ಬೇರೆ ಬೇರೆ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಹಾಗೆ ಮತ್ತು ಅನುವ್ಯಾಖ್ಯಾನದಲ್ಲಿ ಇತ್ಯಾದಿ ಕಡೆಗಳಲ್ಲಿ ಬಂದಿದೆ. ಅದನ್ನು ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಶ್ಲೋಕಗಳನ್ನ ಒಂದಿಷ್ಟು ಹೇಳಿದ್ದಾರೆ. ಅದರಿಂದ ಅಲ್ಲಿ ಭೇದವೂ ಇದೆ ಅಭೇದವೂ ಇದೆ ಅಂತ ನಾವು ಹೀಗೆ ಅದನ್ನ ತಿಳ್ಕೊಳ್ಬೇಕು. ಈಗ ನಾವು ಆ ಭೇದವನ್ನು ಸ್ವಲ್ಪ ಬದಿಗಿಡೋಣ. ಅಭೇದ ಇದೆಯಲ್ಲ, ಅಭೇದವನ್ನು ಪರಿಗಣನೆ ಮಾಡಿದರೆ ಆವಾಗ ಈ ಪುರಾಣ, ಕಾಲ ಮತ್ತು ಪ್ರಕೃತಿ ಇವೆಲ್ಲ ಏನಾಗ್ತವೆ ಅಂದ್ರೆ, ಒಂದು ರೂಪದಿಂದ ನಿತ್ಯ ಅಂತ ಕರೆಸ್ಕೋತವೆ, ಮತ್ತೊಂದು ರೂಪದಿಂದ ಅವುಗಳನ್ನ ಅನಿತ್ಯ ಅಂತ ಹೇಳಬೇಕಾಗ್ತದೆ. ಆದ್ರಿಂದ ತತ್ವ ಸಂಖ್ಯಾನದಲ್ಲಿ ಅದನ್ನು ನಿತ್ಯಾನಿತ್ಯ ಅಂತ ಹೇಳಿದ್ದಾರೆ. ನಿತ್ಯಾನಿತ್ಯ ಅಂತ ಹೇಳಲಿಕ್ಕೆ ತತ್ವ ಸಂಖ್ಯಾನದಲ್ಲಿ ಅದೇ ಕಾರಣ. ಅಲ್ಲಿ ಹಿಂದೆ ಬಂದದನ್ನ ನಾವು ಮತ್ತೊಂದ್ಸರಿ ನೆನಪು ಮಾಡ್ಕೊಳ್ಬೇಕು. ತತ್ವ ಸಂಖ್ಯಾನದಲ್ಲಿ ಹಾಗೆ ಬಂದಿದೆ, ಪುರಾಣಾದ್ಯಾಹ ಕಾಲಃ ಪ್ರಕೃತಿರೇವಚ ನಿತ್ಯಾನಿತ್ಯಂ ಅಂತ ಹೀಗೆ. ಈ ಕ್ಷಣ ದಿನ ಇವುಗಳ ಪ್ರವಾಹ, ನಾನೀಗ ತತ್ವ ಸಂಖ್ಯಾನದನ್ನ ನೋಡ್ತಾ ಇದ್ದೇನೆ, ಅದ್ರ ಬಗ್ಗೆ ಬಂದಿದೆ, ಪುರಾಣಗಳ ಬಗ್ಗೆ ಬಂದಿದೆ. ಪುರಾಣಗಳು ವೇದಗಳಂತೆ ನಿತ್ಯ ಅಲ್ಲ. ಪ್ರತಿಕಲ್ಪದಲ್ಲೂ ಕೂಡ ಆ ವೇದಗಳ ಈ ಪುರಾಣಗಳನ್ನ ಭಗವಂತ ಕ್ರಮ ವ್ಯತ್ಯಾಸ ಮಾಡಿ ಉಪದೇಶ ಮಾಡ್ತಾನೆ. ಅದರಿಂದ ಅವುಗಳಿಗೆ ಉತ್ಪತ್ತಿ ಇದೆ ಅಂತ ಹೀಗೆ ಅಲ್ಲಿ ಬಂದಿದೆ. ಹಾಗೆ ಕಾಲದ್ದೂ ಬಂದಿದೆ. ಸ್ವಲ್ಪ ಅದನ್ನು ನೆನಪು ಮಾಡ್ಕೊಳ್ಬೇಕಷ್ಟೆ.
ಈ ಪುರಾಣ, ಕಾಲ, ಪ್ರಕೃತಿಗಳು ಹೀಗೆ ಒಂದು ರೂಪದಿಂದ ನಿತ್ಯ ಅನಿಸ್ಕೋತವೆ, ಮತ್ತೊಂದು ರೂಪದಿಂದ ಅನಿತ್ಯ ಅಂತ ಕರೆಸ್ಕೋತವೆ. ಆದ್ರಿಂದ ತತ್ವ ಸಂಖ್ಯಾನದಲ್ಲಿ ಅದನ್ನ ನಿತ್ಯಾನಿತ್ಯ ಅಂತ ಎರಡೂ ತರ ಹೇಳಿದ್ದಾರೆ. ಒಂದೇ ವಸ್ತು ಒಂದು ದೃಷ್ಟಿಯಿಂದ ನಿತ್ಯ, ಮತ್ತೊಂದು ದೃಷ್ಟಿಯಿಂದ ಅನಿತ್ಯ. ಆದ್ರೆ ಅವೆರಡಕ್ಕೆ ಭೇದವೂ ಇದೆಯಲ್ಲ, ಭೇದವೂ ಇದೆ, ಅಭೇದವೂ ಇದೆ. ಆದ್ರಿಂದ ಕಾಲವನ್ನ ನಿತ್ಯ, ಹಾಗೆ ದಿನ ಮೊದಲಾದವುಗಳು ಅದರ ಪ್ರವಾಹಿ ಏನಿದೆ, ಪ್ರವಾಹವಾದ ಕಾಲ ನಿತ್ಯ, ಅದರ ಪ್ರವಾಹಿಗಳು ಅನಿತ್ಯ, ವರ್ಣಗಳು ನಿತ್ಯ, ಅವುಗಳ ಸಮುದಾಯವಾದಂತಹ ಪುರಾಣ ಅನಿತ್ಯ. ಹೀಗೆ ಭೇದವನ್ನು ಪರಿಗಣನೆ ಮಾಡಿ ಒಂದು ಅಂಶವನ್ನು ನಿತ್ಯದಲ್ಲಿ, ಇನ್ನೊಂದು ಅಂಶವನ್ನು ಅನಿತ್ಯದಲ್ಲಿ ಹೇಳಿದ್ದಾರೆ. ಹೀಗೆ ಅದನ್ನು ಹೇಳುವವರು ಬೇರೆ ಬೇರೆ ದೃಷ್ಟಿಯಿಂದ ಹೇಳಿರ್ತಾರೆ. ಆದ್ರಿಂದ ನಿತ್ಯಾನಿತ್ಯ ಅನ್ನುವಂಥ ಇನ್ನೊಂದು ವಿಭಾಗವನ್ನು ಇಲ್ಲಿ ಮಾಡಲಿಲ್ಲ. ಆದ್ರೆ ಇದಕ್ಕೂ ಅದಕ್ಕೂ ವಿರೋಧ ಏನಿಲ್ಲ. ಅದಕ್ಕೆ ದೃಷ್ಟಿಕೋನ ಬೇರೆ ಬೇರೆ ಇದೆ, ಆದ್ರೆ ಅವೆರಡೂ ದೃಷ್ಟಿಕೋನಗಳು ಕೂಡ ಪರಸ್ಪರ ಪೂರಕವಾಗಿವೆ. ಆದ್ರಿಂದ ವಿರೋಧ ಏನಿಲ್ಲ ಅಂತ ಅಭಿಪ್ರಾಯ. ಅವೆರಡರ ಒಟ್ಟಾರೆ ಸಾರ, ಅವೆರಡರ ನಡುವೆ ಭೇದವೂ ಅಭೇದ ಎರಡೂ ಇರೋದ್ರಿಂದ ಒಂದ್ಸರಿ ಅದನ್ನು ಪರಿಗಣನೆ ಮಾಡ್ತಾರೆ, ಒಂದ್ಸರಿ ಇದನ್ನು ಪರಿಗಣನೆ ಮಾಡ್ತಾರೆ. ಆದ್ರಿಂದ ಕೆಲವು ಕಡೆ 3 ಅಂತನೂ ಕೆಲವು ಕಡೆ 2 ಅಂತನೂ ವಿಭಾಗ ಮಾಡಿದ್ದು ಕಾಣಿಸ್ತದೆ. ಅದರಲ್ಲಿ ವಿರೋಧ ಏನಿಲ್ಲ ಅಂತ ನಾವು ಅದನ್ನು ಗಮನಿಸಿದ್ರೆ ಸಾಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗುತ್ತೆ.